ಭಾವನಾಸ್ ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರೋಸ್ ಕೋಕೋನಟ್ ಲಡ್ಡು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1.5 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್, 3/4 ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್, 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ರೋಸ್ ಕಲರ್ ಮತ್ತೆ ರೋಸ್ ಎಸೆನ್ಸ್. ನಾನಿಲ್ಲಿ ಎರಡು ಒಂದರಲ್ಲೇ ಇರೋದನ್ನ ತಗೊಂಡಿದ್ದೀನಿ. ಲಾಸ್ಟಿಗೆ ಲಡ್ಡುನ ರೋಲ್ ಮಾಡೋದಕ್ಕೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ನ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. 1 ಟೀ ಸ್ಪೂನ್ ಅಷ್ಟು ತುಪ್ಪನ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ತುಪ್ಪ ಕರಗಿದ ತಕ್ಷಣನೇ ಡೆಸಿಕೇಟೆಡ್ ಕೋಕೋನಟ್ನ ಹಾಕೋಬೇಕು. ಅಂದರೆ ಕೊಬ್ಬರಿ ತುರಿನ ಹಾಕೊಂಡು ರೋಸ್ಟ್ ಮಾಡಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಆಗಿದ ತಕ್ಷಣ ಗೊತ್ತಾಗತ್ತೆ ನಮಗೆ, ಬೇಗ ಬೇಗ ಕೈ ಆಡಿಸ್ಬೇಕು. ಈ ಕೊಬ್ಬರಿ ತುರಿ ತುಂಬಾನೇ ಲೈಟ್ ಆಗಿರೋದ್ರಿಂದ ಬೇಗ ಹೊತ್ಕೊಳ್ಳುತ್ತೆ, ಅಂದ್ರೆ ಬೇಗ ಕಪ್ಪಾಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಸೊ ಕೈ ಆಡಿಸ್ತಾನೆ ಇರಬೇಕು. ಈಗ ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರೋಸ್ಟ್ ಮಾಡ್ತಾ ಇರಬೇಕು ಒಲೆ ಮೇಲೆ. ನಾವಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂತಾ ಇರೋದ್ರಿಂದ ತುಂಬಾ ಜಾಸ್ತಿ ಟೈಮ್ ಹಿಡಿಯಲ್ಲ, ಇದು ಬೇಗನೆ ಗಟ್ಟಿ ಆಗ್ಬಿಡತ್ತೆ ಲಡ್ಡು. ಸೊ ಬೇಗನೆ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ನಾವು ಕೈ ಆಡಿಸ್ಕೊತಾ ಇರಬೇಕು. ಈಗ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ. ಹಾಗೆ ಇವಾಗ ರೋಸ್ ಕಲರ್ ಮತ್ತೆ ಎಸೆನ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಕಲರ್ ಜಾಸ್ತಿ ಹಾಕೊಂಡ್ರೆ ಕಲರ್ಫುಲ್ ಆಗಿ ಕಾಣುತ್ತೆ. ಸೊ ನಾನಿಲ್ಲಿ ಕಲರ್ ಅಂಡ್ ಎಸೆನ್ಸ್ ಎರಡು ಒಂದರಲ್ಲೇ ಇರೋದನ್ನ ತಗೊಂಡಿದ್ದೀನಿ. ನೀವು ರೋಸ್ ಕಲರ್ ಸಪ್ರೇಟು, ರೋಸ್ ಎಸೆನ್ಸ್ ಸಪ್ರೇಟ್ ಆಗಿ ಕೂಡ ಹಾಕೋಬಹುದು. ಈಗ ಇದಾಗಿದೆ. ಇದನ್ನ ಸಪ್ರೇಟ್ ಆಗಿ ಬೇರೆ ತಟ್ಟೆಗೆ ತಗೊಂಡು ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಲಡ್ಡುಗಳನ್ನಾಗಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಲಡ್ಡು ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡು ಲಡ್ಡು ಮಾಡ್ಕೋಬಹುದು. ಸ್ವಲ್ಪ ಬಿಸಿ ಇದೆ, ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ನಿಮ್ ಕೈಗೆ ಎಷ್ಟು ಬಿಸಿ ತಡ್ಕೊಳಕ್ಕಾಗತ್ತೆ ಅಷ್ಟು ತಣ್ಣಗಾದ ತಕ್ಷಣನೇ ಲಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಈಗ ಮಾಡಿರೋ ಲಡ್ಡುನ ಡ್ರೈ ಕೊಕೊನಟ್ ಪುಡಿ ಅಲ್ಲಿ ಒಂದ್ಸತಿ ಹಿಂಗ್ ಹೊರಳಿಸಿದ್ರೆ ಲಡ್ಡು ರೆಡಿ. ಎಷ್ಟು ಈಸಿ ಆಗಿದೆ ಅಲ್ವಾ ಮಾಡೋದು. 10 ನಿಮಿಷದಲ್ಲಿ ಈ ಲಡ್ಡುನ ಮಾಡ್ಕೊಬಿಡ್ಬಹುದು. ಯಾರೇ ಒಬ್ರು ಗೆಸ್ಟ್ ಬರ್ತೀನಿ ಅಂತ ಅಂದ್ರೂ ಸಡನ್ ಆಗಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೊಳಿದೆ ಇರುವಾಗ ಈ ರೆಸಿಪಿ ತುಂಬಾ ಹೆಲ್ಪ್ಫುಲ್. ಸ್ವಲ್ಪನೇ ಕಂಟೆಂಟ್ ಅಲ್ಲಿ ನಿಮಗೆ ಎಷ್ಟೊಂದು ಲಡ್ಡುಗಳು ಕೂಡ ಆಗತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಮಕ್ಕಳು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಮ್ಮನೇಲಿ ಎಲ್ಲರಿಗೂ ಈ ಲಡ್ಡು ಅಂದ್ರೆ ತುಂಬಾ ಇಷ್ಟ. ನಿಮ್ಗೂ ಎಲ್ಲ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಲೈಟ್ ಜಾಸ್ತಿ ಇರೋದ್ರಿಂದ ಆ ರೋಸ್ ಕಲರ್ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಬಟ್ ರಿಯಲ್ ಆಗಿ ನೀವು ಮಾಡಿ ನೋಡಿ, ರೋಸ್ ಕಲರ್ ಇನ್ನೂ ಕಲರ್ಫುಲ್ ಆಗಿ ಕಾಣಿಸುತ್ತೆ ಡೈರೆಕ್ಟ್ ಆಗಿ. ಸೊ ನಾನೆಲ್ಲಾ ಲಡ್ಡುಸ್ಗಳನ್ನ ಮಾಡ್ಕೋತಾ ಇದ್ದೀನಿ. ಎಲ್ಲ ಲಡ್ಡು ಆಗಿದ ತಕ್ಷಣ ನೀಟಾಗಿ ಒಂದು ಟ್ರೇ ಅಲ್ಲಿ ಸರ್ವ್ ಮಾಡೋಣ. ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ 10 ರಿಂದ 15 ಲಡ್ಡು ಮಾಡ್ಕೋಬಹುದು. ಈಗ ನಾನು ಟ್ರೇ ಅಲ್ಲಿ ನೀಟಾಗಿ ಗಾರ್ನಿಶ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೇ ಫುಡ್ ಆಗಲಿ ಸ್ವಲ್ಪ ಡೆಕೋರೇಟಿವ್ ಆಗಿದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಖುಷಿ ಅನ್ಸುತ್ತೆ. ನನಗೆ ಸ್ವಲ್ಪ ಈ ತರ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ತಿಂದ್ರೆ ಇಷ್ಟ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿನ ನಿಮ್ಮನೆಲ್ಲೂ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಎಲ್ಲ ಮಾಡ್ಕೊಂಡು ತಿಂತೀರಾ ಅಂತ ಅನ್ಕೊಂಡಿದ್ದೀನಿ. ರೋಸ್ ಕೊಕೊನಟ್ ಲಡ್ಡು ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿದೆ. ಪ್ಲೀಸ್ ಎಲ್ಲರೂ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.